ಕರ್ನಾಟಕ SSLC ರಿಸಲ್ಟ್ಸ್ ಇಷ್ಟರಲ್ಲೇ ರಿಲೀಸ್ ಆಗಲಿದೆ. ರಿಸಲ್ಟ್ ಡೇಟ್ ಯಾವಾಗ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಈ ಸರಿ SSLC ಎಕ್ಸಾಮ್ ಯಾರ್ಯಾರು ಬರ್ದಿದ್ರು ಅವ್ರದ್ದು ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಅಂದ್ರೆ ಕನ್ನಡ, ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಎಲ್ಲಾ ಸಬ್ಜೆಕ್ಟ್ಸ್ ಎಕ್ಸಾಮಿನೇಷನ್ ಏನ್ ಬರ್ದಿದ್ದೀರಾ ಆ ಎಕ್ಸಾಮಿನೇಷನ್ ಅಲ್ಲಿ ಇರುವ ಎಲ್ಲಾ ಪ್ರತಿಯೊಂದು ಕ್ವಶನ್ಗೂ ಕೀ ಆನ್ಸರ್ಸ್ ಅಥವಾ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂತಾನೂ ಕರಿಬಹುದು. ಆ ಕೀ ಆನ್ಸರ್ಸ್ ನಮ್ಮ ಶಿಕ್ಷಣ ಇಲಾಖೆಯವರು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡಿದ್ದಾರೆ. ಆ ಕೀ ಆನ್ಸರ್ಸ್ ಮೇಲೆನೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಗುತ್ತೆ. ಆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಏನಿದೆ ಅದನ್ನ ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅಂದ್ರೆ KSEAB.karnataka.gov.in ವೆಬ್ಸೈಟ್ ನಲ್ಲಿ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡಲಾಗಿದೆ. ಆ ಡೀಟೇಲ್ಸ್ ನ ನೀವು ಓಪನ್ ಮಾಡಿ ನೋಡ್ಕೊಳ್ಬಹುದು. ನಿಮ್ಮ ಕೀ ಆನ್ಸರ್ಸ್ ನ ಅಲ್ಲಿ ವೆರಿಫೈ ಮಾಡ್ಕೊಳ್ಬಹುದು. ಇದೇ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನ ಉಪಯೋಗ ಮಾಡಿಕೊಂಡು ನಮ್ಮ SSLC ಎಕ್ಸಾಮಿನೇಷನ್ ಏನು ನಡೆದಿತ್ತು ಅದನ್ನ ಆನ್ಸರ್ ಪೇಪರ್ಸ್ ಅನ್ನ ಇದೇ ತಿಂಗಳು ಏಪ್ರಿಲ್ 15 ತಾರೀಕಿಂದ ಇವ್ಯಾಲ್ಯೂಯೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆದ್ಮೇಲೆ 15ರಿಂದ 20 ದಿನ ಬೇಕಾಗುತ್ತೆ ಸೊ ಕಂಪ್ಲೀಟ್ ಆಗಿ ಇವ್ಯಾಲ್ಯೂಯೇಷನ್ ಮುಗಿಯೋದಕ್ಕೆ. ಹಾಗಾಗಿ SSLC ವಿದ್ಯಾರ್ಥಿಗಳ ರಿಸಲ್ಟು ಮೇ 1ನೇ ವಾರದಲ್ಲಿ ಅಥವಾ 2ನೇ ವಾರದಲ್ಲಂತೂ ಖಂಡಿತವಾಗಿ ರಿಸಲ್ಟ್ ರಿಲೀಸ್ ಆಗುತ್ತೆ. ಆ ರಿಸಲ್ಟ್ ಡೇಟ್ ಏನಿದೆ ಅದನ್ನು ಸಹ ಶಿಕ್ಷಣ ಇಲಾಖೆಯವರು ಅನೌನ್ಸ್ ಮಾಡ್ತಾರೆ. ಇಂಥ ಡೇಟ್ಗೆ ಇಂಥ ಟೈಮ್ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ. ಆ ಡೇಟ್ ಮತ್ತು ಟೈಮನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಈ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಆ ಡೀಟೇಲ್ಸನ್ನು ಇಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ.